ಹೆಂಗದು ಸೈತಿ ಪುಷ್ಪ ನಮ್ಮ ಮನೆ ನಿಂಗೆ ಚಲೋ ಐತಲ್ಲ. ನೋಡಿ ಎಷ್ಟು ಚೆನ್ನಾಗೈತಲ್ಲ. ನಮ್ಮಮ್ಮ ಸಿಂಪಲ್ ಆಗಿಟ್ಟಿದ್ರು ಎಷ್ಟು ಚೆನ್ನಾಗಿಟ್ಟಾಳ ನಮ್ಮ ಮನೆ. ಚಂದ ಐತಲ್ಲ ಮನೆ. ಹ್ಞೂ ರೀ, ಅತ್ತೆ ಮಾವ ಅತ್ತೆನೂ ಚಂದ ಅವ್ರೆ, ಚೆನ್ನಾಗಿ ನೋಡ್ಕೊತಾರೆ, ಗಂಡನೂ ಚೆನ್ನಾಗಿ ನೋಡ್ಕೊತಾರೆ, ಮನೇನೂ ಚೆನ್ನಾಗಿದೆ. ಏನೇನು ರೀ ಆರಾಮಾಗಿ ಇದ್ಬಿಡೋದಂದೆ. ಚಿನ್ನದ ಅರಮನೆಯ ಚಿನ್ನ ನೀನು ಬಂದೇನು ಇಂಥ ಕುಡಿಸಲಿಗೆ ದೀಪ ಬೆಳಕೋದಕ್ಕೆ. ಈ ತೊಡಗಳಲ್ಲಿ ನನಗೂ ನಮ್ಮ ಅಮ್ಮಗೂ ಮೋಸ ಮಾಡಿ ಬಂದೆ ಅಲ್ವೇನೆ. ಉದ್ದಾರ ಆಗಕ್ಕಿಲ್ಲ. ಮುತ್ತ ಬೇಕನ್ಕ ಬಂದಿಯಲ್ಲ ನೀನು. ಮುತ್ತ ನಿನ್ಗೆ ಮುತ್ತು ಕೊಟ್ಟು ನೋಡ್ಕೊಂತಾನೆ ಇರುವೆ. ನೀನು ನಮ್ಮನೆಯಾಗ ನಿಮ್ಮ ಮತ್ತಿಗೆ ಹೆಂಗೆ ಮಾಡಕತ್ತಾಳೆ ಗೊತ್ತೇನೆ ನಮ್ಮ ಅವ್ವಂಗೆ. ಆ ಥರ ಮೋಸ ಮಾಡ್ಕೊಂಡ್ಬಿಟ್ಟಲ್ಲ ನೀನು ತೊಡಗಾಲಿ. ಅಯ್ಯೋ ರೀ, ನಮ್ಮಣ್ಣ ಬಂದಾನ್ರಿ. ನಮ್ಮಣ್ಣ ಕಂಟಿ ವಯಸ್ಸಾಯ್ತು. ನನಗೆ ಕೇಳಕತ್ತೈತಿದ್ದು ನಮ್ಮಣ್ಣ ಕಂಟಿ ವಯಸ್ಸ. ನಮ್ಮಣ್ಣ ಇಲ್ಲೇ ಬಂದಾನ್ರಿ. ಅಯ್ಯೋ ಭಯ ಆಗ್ತೈತ್ರಿ. ಓಹೋ, ನಮ್ಮಟ್ಟಿ ಬಾಗ್ಲ ತಕ್ಕ ನಾಯಿ ನರಿಗಳೆಲ್ಲ ಬಂದ್ಬಿಟ್ಟವ. ಇನ್ನ ನಿಮ್ಮವ್ ಬಂದಾಳ ಇಲ್ಲ ನೀನು ಒಬ್ಬ ತನ ಬಂದಿ ಏನ? ನಿಮ್ಮವನು ಬಂದಿರ್ಬೇಕಲ್ಲ ಕರ್ಕಮ್ಮ. ನಿಮ್ಮವ್ ಬರ್ದಂಗೆ ಬಂದಿರ್ತಾಳೆ ಏನ? ಬಂದಿರ್ತಾಳ ಕರಿ. ರೋಡಾಗ ಯಾಕೆ ನಿಂತ್ಕಂತಾಳ? ಆಮೇಲೆ ಬೀಗ್ರ ಮನ್ಯಾಕೆ ಬಂದು ರೋಡಲ್ಲಿ ನಿಂತಾರೆ ಅಂತ ಮಂದಿ ನನ್ಗನ್ಬಾರ್ದಲ್ಲ. ಕರಿಯಪ್ಪ ಕರಿ ಅನ್ಬೇಕು ಕಣೆ. ಊರ್ ಮಂದಿ ಎಲ್ಲ ಅನ್ಬೇಕು ನಿನ್ಕ. ಬಾಗ್ಲ ನಿಂತಳು ನೋಡೋಳು ಬೇಕ್ತಿ ಅನ್ಬೇಕು. ಅಂದಂಗೆ ಇರ್ಬೇಕೇನ? ಬಂದ್ ಅಂತಾರ ಕಣೆ. ಅಂದಂಗೆ ಹೆಂಗಿದ್ ಬಿಡ್ತಾರ. ನನ್ನ ಮಗಳನ್ನ ಮೋಸ ಮಾಡಿ ಮೋಡಿ ಮಾಡಿ ಕರ್ಕೊಂಬಂದ್ಬಿಟ್ಟಲ್ಲ. ಉದ್ದಾರ ಆಗಕ್ಕಿಲ್ಲ. ಮನೆಯಾಳಿರು ನೀವೆಲ್ಲ ಮನೆಯಾಳರು. ಹೌದೌದು, ಊರ್ ಮಂದಿ ಅಂತಾರೆ. ಊರ್ ಮಂದಿ ಗೊತ್ತಿಲ್ಲ ನಿನ್ ಕಾಲ್ ಚಕ್ಲಾಟ. ನಮಗೂ ಗೊತ್ತೈತಿ. ಮುಚ್ಕೊಂಡು ಹೋಗತ್ತಂತ. ಓಹೋ, ಊರ್ ಮಂದಿ ಅನ್ಬೇಕಂತ. ಊರ್ ಮಂದಿ ಏನು ಹೊರಗ ನಿಂತೈತೆ ನಾಯಿ ಅದಕ್ಕೆ ಒಳಗೆ ಬರಲಿ ಅಂತ ಹೋಗಿದ್ದು. ನಿನ್ಗಾರ ಅಂತಾರ ಊರ್ ಮಂದಿ ಅನ್ಕೊಂಡ್ರೆ ಊರ್ ಕೆರೆ ಅಂದ್ರೆ ನನಗೇನು ತಲೆನೇ ಕೆಚ್ಕೊಳಕಿಲ್ಲ. ಮುಚ್ಕೊಂಡು ಹೋಗ್ತಿರಿ ಹೊರಕ. ಅವ್ವ ಮಗ ಇಬ್ರು ಹೊರಕೋರಿ. ನಮ್ಮ ಟೇಕ್ ಬಾಗ್ಲಕ್ಕೆ ಬರ್ಬೇಡ್ರಿ. ಅಯ್ಯಯ್ಯೋ, ಇದೇನಪ್ಪ ಈ ಥರ ಕೆಟ್ಟ ಬೈತಾಳ. ಸುಮ್ಮನೆ ಇವ್ರು ಬಾಗ್ಲತ್ತಕ್ಕೆ ಅಟ್ಟಿ ಬಾಗ್ಲತ್ತಕ್ಕೆ ಯಾಕಪ್ಪ ಬಂದೆ? ಸುಮ್ಮನೆ ಅಟ್ಟಿಯಾಗಿದ್ದರೆ ಆಯ್ತಿತ್ತು. ಆಮೇಲೆ ಊರಿಗೆ ಮಂದಿ ಎಲ್ಲ ಬಂದ್ರೆ ಸುಮ್ಕ ಬಿಡ್ತಾರೇನ? ನೋಡು, ಬೀಗ್ರ ಮನ್ಯಾಕ ಮಗಳ ಮನ್ಯಾಕ ಬಂದು ಆಗ್ಲಿ ಜಗಳ ಮಾಡಕತ್ತಾಳ ಅಂತಾರೆ. ತೆಪ್ಕೊಯ್ತೀನಿ. ಆಮ್ಯಾಗ ಬೇಕಾದ್ರೆ ಬಂದು ಆಡ್ತೀನಿ. ಫಸ್ಟ್ ಇವಳು ಕೈಯಾಗ ಪುಷ್ಪನ ಒಳ್ಳೆ ಕಡೆಯಿಂದ ಸರ್ಕಂದು ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಸ್ಕೋಬೇಕು ನೋಡ. ಬರ್ತೀಯ ಕಣೆ ಪುಷ್ಪ. ತಾಯಿ ಅಂತ ಬಂದೇ ಬರ್ತಿ. ಅಣ್ಣ ತಮ್ಮ ಅಕ್ಕ ತಂಗ ಎಲ್ಲ ಬರ್ತಿ. ಅಣ್ಣ ಆತಿಗೆ ಬೇಕಂತೇಳಿ ನಮ್ಮ ಮನೆ ಬಾಗ್ಲಕ್ಕೆ ಬಂದ ಬರ್ತಿ. ಇವ್ರು 2 ದಿನ ಇಟ್ಟಾಕ್ತಾರೆ ನೋಡ್ತೀನಿ. ನೀನು ವಟ ಅಂತಿ, ಅವನು ವಟ ಅಂತಾನೆ. ಇಬ್ರು ಜೀವನದಲ್ಲಿ ಹೆಂಗಿರುತ್ತೆ ನೋಡ್ತೀನಿ ಹೋಗಿ. ಹೌದೌದು, ಬರ್ತಾಳೆ ಅಂತೇಳಿ ಆಗ್ಲಿಲ್ಲ ಅನ್ಸ್ಕಾಣುವಂತೆ ಹೋಗ. ನೀನೇ ಬೇಕಾರೆ ಮರಳು ಮಾಡಿ ಕರ್ಕೊಯ್ತೀನಿ ಅಂತ ಅನ್ನ. ಅದನ್ನ ಬಿಟ್ಟು ಬರ್ತಾಳೆ ಅಂತ ಅನ್ನಕೋಬೇಡ. ನಾನು ನೆಂಟರು ಬರಕ್ಕಿಲ್ಲ ಕಣ. ಅವಳಿಗೂ ಗೊತ್ತೈತಿ ನೀವು ಎಂತೇವ್ರು ಅಂತೇಳಿ. ಹೋಗ ನಿಂದೆಷ್ಟು ಐತಿ ಅಷ್ಟು ನೋಡ್ಕೊ ಹೋಗ್ರಿ. ಅದ ನಿಮ್ಮ ಮನೆದ ತೂತೈತಿ. ಎಲ್ಲ ಆಸ್ತಿ ಬಿಟ್ಬಿಡ್ತಾಳೆ ಅಂದ್ಬಿಟ್ಟು ಮಸ್ಕ ಹೊಡಿಯಮ್ಮ ಅನ್ಕೊ ಬಂದಿರಿ. ನಮ್ಮ ಮಕ್ಕಳು ನೋಡಿ ಜಗಳ ಮಾಡಕತ್ತೀರಿ. ಓರಿ ಏನು ನೀನುವೇ ಅವಳುವೆ ಮುಳೆಗೆ ಇದು ಸಂಪಾದನೆ ಮಾಡಿ ಇಟ್ಟಿದ್ರಲ್ಲ, ಅದಕ್ಕೆ ಹಣ ಆಸ್ತಿ ಎಲ್ಲ ಐತಿ. ಯಾರು ಸಂಪಾದನೆ ಮಾಡಿರೋದು ಅಲ್ಲ ಕಣ. ಯಾವ ಆಸ್ತಿನೂ ಇಲ್ಲ, ಎಂಥದ್ದು ಇಲ್ಲ. ಹೋಗ್ತಿರು. ತಿಕ್ಕ ಮುಚ್ಕೊಂಡು. ನಿನಗೂ ಇಲ್ಲ ಅವಳಿಗೂ ಇಲ್ಲ ಕಣ. ಹಚ್ಪಾಲ್ ಒಂಚೂರು ಕೊಡೋಕ್ಕಿಲ್ಲ. ನನ್ನ ಮಗಂಗ ಬರ್ಸೈತಿ ನಾನು. ಇಷ್ಟಾಗೈತೆ ಇರು ಮಗಳ ಜೀವನ. ಹಿಂಗೆ ಮಾಡಮ್ಮ ಬಿಡು ಅನ್ನೋದಿಲ್ಲ ಅಲ್ಲ. ಕೋರ್ಟ್ ಕೇಸ್ ಹಾಕ್ತೀನಿ. ಅದು ಹೆಂಗೆ ನಿನ್ನ ಮಗಂಗ ಒಬ್ಬನಿಗೆ ಹೋಗುತ್ತಾ ನಾನು ನೋಡ್ತೀನಿ. ನನಗೂ ನಿನಗೂ ಸವಾಲು. ನಾವು ಬಡ ಅಂದ್ರೆ ಪ್ರೀತಿ ಹಂಗೆ ಇರುತ್ತೆ. ನಾವಿಬ್ರು ಚೆನ್ನಾಗಿ ಬದುಕು ಬಾಳ್ ತೋರಿಸ್ತೀವಿ. ನನಗೂ ಗೊತ್ತೈತಿ ಹೆಂಗೆ ಬದುಕು ಬಾಳ್ ತೋರಿಸ್ಬೇಕಂತೇಳಿ ನೋಡ್ತಿರು. ನಿನ್ನ ಹತ್ರ ನೀನು ಮುಂದೆ ಮೆರ್ದು ನಾವು ರೊಕ್ಕ ಸಂಪಾದನೆ ಮಾಡಿಲ್ಲ ನಾನು ನನ್ನ ಗಂಡ ಅಂದ್ರೆ ಆಮ್ಯಾಗ ತೀರ್ಮಾನ ತಗೊಬಿಡು ನೀನು. ನಾನಿಂದ ಸಂಪಾದನೆ ಮಾಡೋದು ಮತ್ತೆ ನನ್ನ ಗಂಡನ ಮಾಡಿಟ್ಟಾರ. ಆದ್ರೆ ನಂದು ಅಂತ ಬರೋದು ನಾವು 1 ರೂಪಾಯಿ ಬಿಟ್ಕೊಡೋಕಿಲ್ಲ. ನಿನ್ನಂತ ಮನೆಯಾಳ್ರಿಗೆ ಬಿಟ್ಕೊಡ್ಬೇಕು. ಇಷ್ಟು ದಿನ ಆದ್ರೂ ಬಿಡುವ ತಗೊಂಡ್ಬಿಟ್ಟು ನಾನು ಮದುವೆ ಆದ್ರೂ ನಾನು ಒಂದಿನ ಮಾತಾಡಿಲ್ಲ. ನಮ್ಮ ಮತ್ತೆ ಮನೆ ಯಾಕೆ ಬಂದು ಮಾತಾಡ್ತೀನಿ ಅಂದ್ರೆ ನಾನು 1 ರೂಪಾಯಿ ಬಿಟ್ಕೊಡೋಕಿಲ್ಲ. ಅದೇನು ಮಾಡ್ಕೋವಾಗ. ಅಯ್ಯಯ್ಯೋ, ನನ್ನ ಮಗಳಿಗೆ ಕೋರ್ಟ್ ಕೇಸ್ ಹಾಕ್ತಾಳ. ರೊಕ್ಕ ಕೊಡ್ಬೇಕಾ? ಅಯ್ಯೋ ಕಂಟಿ, ನನಗೂ ನಿನಗೂ ಬತ್ತಲ್ಲೋ ಆಪತ್ತು. ನಾನು ಕೊಡಕಿಲ್ಲ ನನ್ನ ಮಗಳು. ನಾನು ಕೊಡಕಿಲ್ಲ. ನನ್ನ ಆಸ್ತಿ ಹಣ ಏನು ಕೊಡಕಿಲ್ಲ. ನಿದ್ಗಣ್ಣಲ್ಲಿ ಕನವರ್ಸ್ತಿರಲ್ರಿ. ಅವೇನು ಪುಷ್ಪಂಗ ಕೊಡ್ಲಾಬಾರ್ದಂತ ತೀರ್ಮಾನ ತಗೊಂಬಿಟ್ಟಿಯಲ್ಲ. ಮನೆಯಾಳಿ ಎದಳ ಮ್ಯಾಕ. ಅವಂಗ ಮಗಂಗ ಏನು ಕೆಮಿಲ್ಲ. ಮುರತ್ತು ಹಣ ಆಸ್ತಿ ಚಿಂತೆ. ಏನು ಹೋಗ್ಬೇಕಾರೆ ಹತ್ಕೊಂಡು ಹೋಯ್ತಿರಿ. ಎದಳ್ರಿ ಮ್ಯಾಕ. ಏನೇ ನಮ್ಮ ಅವ್ನ ಮುಂದೆ ನಿಂತ್ಕೊಂಡು ಏನೋ ಕನವರ್ಸಕತ್ತಿ. ಅಲ್ಲಾಡ್ದಂಗೆ ಇಲ್ಲಾಡಿ ಅಂದ್ರೆ ನೋಡು ಎಲ್ಲ ಮುರ್ತು ಕಳಿಸ್ಬಿಡ್ತೀನಿ. ನಿನ್ನ 2 ಮಕ್ಳು ತೆಗೆದು ತೂದು ಹೊರ ಕೆಸ್ಬಿಡ್ತೀನಿ. ಬೋಸ್ ಹುಡುಕಿ ನಾಟಕ ಮಾಡ್ತೀವಿ ಏನೋ ನಂತರ ನೀನು. ಏನೇ ನಮ್ಮ ಅವ್ಗೆ ಏನೋ ಬೋಯಕತ್ತಿಲ್ಲ. ಏನೇ ಮಗನೇ, ತಾಯಿ ಮಕ್ಳ ವಿಚಾರದಲ್ಲಿ ಎದುರಾಕಂಡಿ ಅಂದ್ರೆ ಮಗನ ಕೈ ಮುರಿದು ಬಿಡ್ತೀನಿ. ಬರುಕ್ ಕುಡ್ದು ಯಾವ್ದೇ ಕಳ್ಕೋವ ನನ್ನ ಮಕ್ಳ ವಿಚಾರಕ್ಕ ಮಗನ. ಅಲ್ಕಟ್ ನನ್ನ ಮಗನ ಮೊದಲೊಂದ್ಸರ ನನ್ನ ಮಗಳನ್ನ ಮಾರಿ ಜೈಲಕ್ಕ ಕಂಬಿ ಎಣಿಸಿದ್ ಮರ್ತೈತೇನ? ಇವಾಗ ಏನಿಲ್ಲ ನೋಡ. ನನ್ನ ಮಕ್ಳನ್ನ ಕರ್ಕೊಂಡೋಗಿ ಮಾರಾಬಿಟ್ಟಿದ. ಎಲ್ಲೆಲ್ಲ ಎತ್ತ ಬಂದಿದ ಅಂತೇಳಿ ಒಂದೊಂದು ಕಂಪ್ಲೇಂಟ್ ಕೊಟ್ಟಿದಂತೆ. ಏನಿಲ್ಲ ಸಾಯವರೆಗೂ ಇನ್ನೇನು ಇನ್ನೊಂದು 3-4 ತಿಂಗಳಂದ್ರೆ ಅಷ್ಟೊಳಗೆ ನಿಗ್ರಹ ಹೋಗ್ಬಿಡ್ತಿ. ಕೊಟ್ಬರ್ಬೇಕಾ? ಕಂಪ್ಲೇಂಟ್ ಕೊಟ್ಬರ್ಲಾ? ಅಯ್ಯಯ್ಯೋ, ಇದ್ಯಾಕೆ ನನ್ನ ಮಗನ ಕೈ ಹಿಂಗೆ ಹಿಡ್ಕೊಂಡು ನಿಲ್ಸಕತ್ತಿ? ಕೈಗೆ ಮುರಿದು ಬಂದದ್ದು. ಬಿಡೆ. ಅಯ್ಯೋ ಮನೆಯಾಳಿ, ನನ್ನ ಮಗನ ಮೊದಲೇ ಕ್ಯಾನ್ಸರ್ ರೋಗ ಬಂದೈತಿ. ನನ್ನ ಮಗ ಇನ್ನೊಂದು 4 ತಿಂಗಳು ಬದುಕೋದು ಹೆಚ್ಚೈತಿ. ನನ್ನ ಮಗಂಗೆ ಯಾಕೆ ಹಿಂಗೆ ತೋರಿಸ್ಕೊಂತೀಯ? ಬುಡೆ ತೊಡಗಲಿ. ಓಹೋ ಎದ್ದ ಮನೆಯಾಳಿ. ಮನೆಯಾಳಿ ಅತ್ತೆ. ಎಂತ ಬುದ್ಧಿ ಕಲ್ಸಿಯ ನೋಡು ಮಗಂಗ. ನೋಡ್ಸಿದ ಮಕ್ಕಳನ್ನ ಕೊಂದು ಬಿಡ್ತಾನಂತೆ. ಹೆಂಗ್ ಬೇಕು ಹಂಗ ಕೊಂದು ಬಿಡ್ತಾನಂತೆ. ಯಾವ ಥರ ಬುದ್ಧಿ ಕಲ್ತಾನ ನೋಡು. ಇಂಥ ನನ್ನ ಮಕ್ಕಳಿಗೆಲ್ಲ ಎಡ್ತಿ ಮಕ್ಕಳು ಎಲ್ಲ ಬೇಕು ಸಂಸಾರ. ನೀನು ಏನು ಬಾರಿ ಒಳ್ಳೆ ಸಭ್ಯಸ್ಥ ಏನೋ ಥರ ನಾಟಕ ಮಾಡ್ತೀವಿ ಊರಾಗೆಲ್ಲ. ನಿಂದ ಅಳ್ಕುಪುಳ್ಕೈತಿ. ಸುಬ್ರಹ್ಮಣ್ಯ ಜೊತೆ ಆಡ್ತಿದ್ದ ನಾಟಕಗಳೆಲ್ಲ ಬರ್ತಾ ಹೋಯ್ತಾನ. ಇನ್ನ ಟಚ್ಚೆಲ್ಲ ಇದ್ದೀಯ ಅನ್ಸುತ್ತೆ. ನನಗೆ ಯಾಕೋ ಡೌಟ್ ಐತಿ. ಇವಳಿಗೆ ಕೆಲವೊಮ್ಮೆ ಗೊತ್ತಾಗಬೇಕು. ನಿನ್ನ ನಡ ಬಿಚ್ಚಾಕ್ತಾಳೆ ನಿಂದು. ಕೇಳಿಸ್ಕೊ ಮಗನ. ತಾಯಿ ಮಕ್ಕಳು ವಿಚಾರಕ್ಕೆ ಬಂದಿ ಅಂದ್ರೆ ಪವರು ಡಬ್ಬಲ್ ಅಲ್ಲ ಟ್ರಿಪ್ಪಲ್ ಇರುತ್ತಾ. ನನ್ನ ಮಕ್ಳಿಗೆ ಏನಾರು ಮಾಡ್ಬಿಡ್ತಾರಂತ ನೋಡು ಮಗನ. ನಡ ಬಿಚ್ಕೊಂಡಿರ್ಸ್ಬಿಡ್ತೀನಿ. ಎಲ್ಲ ಕೆಲ್ಸಕ್ಕೆ ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು. ನೀನು ಮನೆ ಒಳಗೆ ಬಿಚ್ಚಾಯ್ಬೇಕು. ಆ ಥರ ಮಾಡ್ಬಿಡ್ತೀನಿ. ಬೋಳೆ ಮಗನ ನಾಟಕ ಮಾಡ್ತೀಯ ನನ್ನ ಹತ್ರ ನೀನು.
ಸಿಗದಯ್ಯ. ಅದ ಹೇಳ್ತಾರ ನೋಡು, ತಾಯಿ ಪ್ರೀತಿ ಅಮೃತ, ತಾಯಿ ಪ್ರೀತಿ ಅಮೃತ ಇದ್ದಂಗ. ತಾಯಿನ ಎದ್ರಾಕೊಂಡಿ ಅಂದ್ರ ಇವತ್ತು ಬರೀ ಕೈ ಮುರಿದು ಕುಂದ್ರಸೀನಿ ಏಕಂತಿ. ಗಂಡ ಅನ್ನೋದು ಕಣ್ಣಂಗೆ ಕೈ ಮುರಿದೀನಿ, ನಾಳೇನಿಲ್ಲ ನೋಡು ಮೆಟ್ರ ಮ್ಯಾಗ ಕಾಲಿಟ್ಬಿಡ್ತೀನಿ. ನನ್ನ ಮಕ್ಳು ವಿಚಾರಕ್ಕೆ ಏನಾರು ಬಂದು ಗಿಂದಿ ಅಂದ್ರ ನೀನು ಮಗನ ಪರಿಣಾಮ ನೆಟ್ಕಿರಕ್ಕಿಲ್ಲ. ಅಲ್ಲ ಕಡೆ, ನಿನ್ನ ಮಕ್ಳು ನಿನಗೆ ಚದ್ರ, ನನ್ನ ಮಗ ನಂಗೆ ಕಚ್ಚಲ್ವೇನೆ? ನನ್ನ ಮಗು ನಾನು ತಾಯಿ ಅಲ್ವೇನೆ? ನಾನು ತಾಯಿ ಆಗಿಲ್ವೇನೆ? ನೀನು ತಾಯ್ತನ, ನಿನ್ಗೆ ತಾಯಿ ಅಂತಾರ. ಕರುಣಾಮಯಿ ಅಂತಾರ ತಾಯಿ ಅಂದ್ರ. ತಾಯಿ ಅಂದ್ರೆ ಕರುಣೆ ವೈರು ಇಟ್ಕೊಂಡ್ರವಳು, ಮಕ್ಳಗ ಒಳ್ಳೆ ಬುದ್ಧಿ ಕಲ್ಸೋಳು ಅಂತಾಳ ಅಂತಾರ. ಆದ್ರೆ ನೀನು ಎತ್ಬಿಟ್ಟು ಬರೀ ಕಿತ್ತು ಬುದ್ಧಿನ ಕಲ್ಸಿ ಅವ್ರು ಗಾಳ ಮಾಡಿ ಇವ್ರು ಗಾಳ ಮಾಡಿಸೋ ಅಂತ ಮಗು. ಮಕ್ಳು ನೀ ಕೊಲ್ತೀನಿ ಏನೋ ಮಟ್ಟ ಅವನೇ ಮಗ. ಅಂತ ಮಗು ನೆತ್ತಿಯವ, ಅದೇನು ಸುಪ್ಪುರ್ಸಿಯೋ ನೀನು. ಜೀವನದಾಗ ನಿನ್ನಂತ ತಾಯಿ ಇರ್ತಾಳೇನ? ಅದು ರಾಕ್ಷಸ ಕಂಡವಳು ತಾಯಿ ನೀನು. ಇನ್ನೊಂದು ಕಿತ್ತ ಅವ್ವ ಮಗ ಏನಾರು ನಾಟಕ ಮಾಡ್ಬೇಕಲ್ಲ ನನ್ನ ಮಕ್ಳ ವಿಚಾರದಲ್ಲಿ. ನಾಳೆಗೆ ಹೊರಕ್ಕೆ ಹೇಳ್ದು ಕುಯ್ದಾಗ್ಬಿಡ್ತೀನಿ ನಾನು. ಈ ನೇಹ ನೋಡೋದಷ್ಟು ಮೆತ್ತಗಿಲ್ಲ. ನನ್ನ ಮಕ್ಳ ನನ್ನ ಜೀವ, ನನ್ನ ಮಕ್ಳ ನನ್ನ ಆಸ್ತಿ ತಿಳ್ಕೊಂಬಿಡು ಅದನ್ನ. ನನ್ನ ಮಕ್ಳಿಗೋಸ್ಕರ ನಾ ಬದುಕ್ತೀನಿ. ಯಾವ ಗಂಡನೂ ಇಲ್ಲ, ಯಾವ ಅತ್ತನೇ ಇಲ್ಲ. ಬೋಸಡಿ ಮಕ್ಕಳು ಏನಂದ್ರೆ ಮದುವೆ ಮಾಡ್ಕೊಂಡು ಬಂದಿನಿ ಅನ್ನೋದಕ್ಕೋಸ್ಕರ ಬಾಗ್ಲಾಕಿವ್ನಿ. ಎಲ್ಲ ಅನ್ಬೇಕಿತ್ತು ನಡ ಬಿಚ್ಕೊಂಡ್ರಿಸ್ಬಿಡುವೆ. ಹುಷಾರ್ ಬಡ್ಡಿ ಮಕ್ಳು. ಯಾವಳಮ್ಮಿ ಅವಳು? ನಮ್ಮಲ್ದಕ್ಕ ಎಮ್ಮೆ ಬಿಟ್ರವಳು. ನಮ್ಮ ಡೈರಿ ಕಡ್ಡೆ ಎಲ್ಲ ಹೋಯ್ತಲಮ್ಮಿ, ಮೇವೆಲ್ಲ ಹೋಯ್ತಲಮ್ಮಿ. ಅಯ್ಯೋ ಮಿಟ್ರು ಕೊಡ್ತಾರ ಬಾರ್ರೆ. ಯಾವಳಮ್ಮಿ ಅವಳು? ಅಯ್ಯಯ್ಯೋ ಭಗವಂತ, ಏಟ್ ಕಟ್ಟ ಹೋಗಳ ನೋಡ್ರಪ್ಪ. ಎಮ್ಮೆ ಕಟ್ಟಕ್ಕೆ ಹೋಗಳಲ್ಲಪ್ಪ ನಮ್ಮ ಜಾಗದಾಗ. ಓಹೋ, ಲಕ್ಷ್ಮಿ ಎಮ್ಮೆ ತಾನೆ? ನಮ್ಮಲ್ದಾಗ ಯಾಕೆ ಬಿಟ್ಟಾಳ? ತಮ್ಮಲ್ದಾಗ ಅಷ್ಟು ಡೈರಿ ಕಡ್ಡೆ ಬೆಳೆಸ್ಕೊಂಡಾಳ. ಹಸಿ ಮೇವು ಹೆಂಗೆ ತಂದುಬಿಟ್ಟಾಳ ನೋಡ. ಒಬ್ಬೊಬ್ಬೊಬ್ಬೊಬ್ಬ ಬರಲಿ ಇರು, ಇವತ್ತು ಒಂಚೂರು ಜಾಗ್ಲಕ್ಕೆ ಹೋಗ್ತೀನಿ. ರೊಟ್ಟಿ ಬಾಗ್ಲು ತಕ ಬುಡ್ಗಿಡಕ್ಕಿಲ್ಲ ಇವತ್ತು. ನಮ್ಮನೆ ಬಾಗ್ಲ ಹತ್ರನ ಬಿಟ್ಟಾಳೇನ? ನಮ್ಮ ಹೊಲ್ದ ಹತ್ರ ನೀ ಬುಡಕ್ಕಿಲ್ಲ ಇವತ್ತು. ಬುಡಕ್ಕಿಲ್ಲ ಇವತ್ತು. ಎರಡರಾಗ ಒಂದು ತೀರ್ಮಾನ ಆಗ್ಬೇಕು. ನಮ್ಮ ಡೈರಿ ಕಡ್ಡೆ ಎಲ್ಲ ತಿಂದು ಬಿಟ್ಟಲ್ಲಪ್ಪ ನೀನು. ಏ ಕರಿಯಮ್ಮೆ. ಅಯ್ಯಯ್ಯೋ, ನಮ್ಮ ಎಮ್ಮೆ ಇಲ್ಲಿಗೆ ಬಂದೈತೇನ ಮಿಟ್ರುಗುಟ್ಟದ್ದು. ಅಯ್ಯಯ್ಯೋ, ಕ್ಯೂಟ್ ಶಂಕರಜ್ಜಿ ಹೊಲಕ್ಕೆ ಬಂದೈತೇನ. ಬಿಡ್ತಾಳ ಈಕಿ. ಅಪ್ಪೋ ಫಸ್ಟ್ ಎಸ್ಕೇಪ್ ಆಗ್ಬಿಡ್ತೀನಪ್ಪ, ಬೇಡ. ಅಯ್ಯೋ ಎಸ್ಕೇಪ್ ಆದ್ರೆ ನಮ್ಮ ಮತ್ತೆ ಹೊಡಿತಾಳ. ಇವಳು ಕೈ ಕಾಲಕ್ಕೆ ಏನಾರು ಬಿದ್ದು ಹೋಗ್ಬೇಕಲ್ಲಪ್ಪ. ಏನು ಮಾಡೋದು? ಅಯ್ಯಯ್ಯೋ, ಎಮ್ಮೆ ಕರಿಯಮ್ಮೆ ಎದಕ್ಕೆ ಬರಕೋದೆ? ಎತ್ತಿಮ್ಮಿ. ಓ ಬಾರೇ ಬಾ, ಆಲೂಗಡ್ಡೆ ಮಕ್ತಾಳೆ, ನಿನಗೋಸ್ಕರನೇ ಕಾಯ್ತಿದ್ದೆ ಬಾ. ಬಾರೇ ಬಾ. ನಮ್ಮಲ್ಲಿ ತಗೊಬಂದು ಎಮ್ಮೆಯ ಬಿಟ್ಟು ನಮ್ಮ ಡೈರಿ ಕಡೆ ಎಲ್ಲ ತಿನ್ನಿಸಿ ನಮ್ಮ ಎಮ್ಮೆಗಳಿಗೆ ನಮಗೆ ತಿನ್ಸೋದು. ನಾವು ಒಂದಿಷ್ಟಾಗಲ ಡೈರಿ ಕಡೆ ಹಾಕೊಂಡಿರ್ತೀವಿ. ಏನೋ ನಮ್ಮ ಎಮ್ಮೆಗಳು ತಿನ್ಕೊಂಡು ಚೆನ್ನಾಗಿರಲಿ ಅಂತೇಳಿ ನೀನೇನಮ್ಮಿ ಅಂತ ಇದು ಮಾಡ್ದೆಲ್ಲಮ್ಮಿ. ಅಯ್ಯೋ ತೊಡ್ಗಾಮುಂಟೆ, ನಿಂಗೆ ಬರಬಾರ್ದು ಬರ. ಎದಕ್ಕೆ ಹಿಂಗೆ ಕೊಟ್ಟುರ್ಸ್ಕೊಂಡು ನನ್ನ? ಅಯ್ಯಯ್ಯೋ ಬಾರಮ್ಮಿ, ನಿಮ್ಮ ಮತ್ತೆ ಮುಂದೆ ದರನ ಎಳ್ಕೊಂಡು ಹೋಗಿ ನಿನ್ನ ಇವತ್ತು ಎಣ್ಗಾಯಿ ನೀರ್ಗಾಯಿ ಕಾಣಿಸ್ತೀನಿ ಬಾ. ಬಾರೇ ಬಾಪು ಸುಡಿ. ಏನು ಇಡೀ ಊರದಾಗ ಯಾರ್ದು ಇಲ್ದಾರೆ ಎಮ್ಮೆ ಇದು ಹೊಲ ಇವಳ್ದು. ಡೈರಿ ಕಡ್ಡಿ ಇವಳು ಒಬ್ಳೇನ ಹಾಕಿರೋದು. ಇನ್ನು ಮಂದಿ ಯಾರು ಹಾಕಾರೇನ? ಏನೋ ಒಂದು 2 ನಿಮಿಷ ಒಂದಷ್ಟು ಟಕ್ಲ ಮೇದ್ಬಿಟ್ಟವ. ಏನು ಹೊಲನೇ ಮೇದ್ಬಿಟ್ಟೈತೆ ಅನ್ನೋ ಥರ ಮಾಡ್ತಾಳೆ. ಈ ಟಕ್ಲ ಐತಿ, ಅದ್ರಾಗ ಈ ಟಕ್ಲ ಮೇದ್ಬಿಟ್ರೆ ಏನು ಸತ್ತೋಗಿತ್ರ ಥರ ಆಡ್ತಾಳೆ. ಮಿಂಡ್ರು ಕೊಡ್ತಾಳು. ಆಡೋದು ನೋಡು ಆಡೋದ. ಬಾರೇ ಇವತ್ತು ಬಾ. ನಿಮ್ಮ ಮತ್ತೆ ಮುಂದೆ ದರನ ಎಳ್ಕೊಂಡು ಹೋಗಿ ನಿಮ್ಮ ಎಮ್ಮೆನು ನಿನ್ನು ನಡ ಕುಕ್ಕಿಸ್ತೀನಿ ಬಾ. ನಮ್ಮಲ್ಲ ಬೇಕಾಗಿತ್ತೇನ? ನಮ್ಮಲ್ದ ಹತ್ರ ಕರ್ಕೊಂಬಂದು ಡೈರಿ ಕಡ್ಡಿ ನಾವು ಬಿಡುವತ್ತಾಗ ಆಕ್ಳಕ್ಕೆ ಇರ್ತಾವೆ, ಕುರಿಗೆ ಆಡಕ್ಕೆ ಇರ್ತಾವೆ ಅಂದ್ಬಿಟ್ಟು ನಾವು ಬ್ಯಾಸ್ಗೆಗಾಲಕ್ಕೆ ಇರಲಿ ಅಂದ್ಬಿಟ್ಟು ನೀರು ಪಾರು ಚೆನ್ನಾಗಿ ಹಾಯಿಸ್ಕೊಂಡು ನಾವು ಇಟ್ಕೊಂಡಿರ ನಮ್ಮ ಗಿಡದಾಗೆಲ್ಲ ಕಿತ್ಕೊಂಡೋಗಿ ಮಾಡ್ಕೊಂಡಿದ್ದಿಲ್ಲ. ಅಯ್ಯೋ ತೊಳಗಾಲ ಮುಂಡೆ ನೀನು, ನಿಂಗೆ ಬರಬಾರ್ದು ಬರ. ನೀನು ಕೈ ಸೇದೋಗ. ಹಸಿ ಹುಲ್ಲು ಕಣೆ, ಹಸಿ ಹುಲ್ಲು ಒಟ್ಟು ಇರುತ್ತಾ. ನಮ್ಮ ಎಮ್ಮೆಗಳ್ಗೆ ನಮ್ಮ ಮಕ್ಳಕ್ಕೆ ನಮ್ಮ ಇದಕ್ಕೆ ಅನ್ಕೊಂಡು ನಾವು ಇಟ್ಕೊಂಡಿರ್ತೀವಿ. ನಮ್ಮ ಪ್ರಾಣಿ ಕಕಟೆ ಅವು ಇವು ಸಾಕಿವೆ ಅಂತೇಳಿ ನೀನು ತಗೊಂಡೋಗಿ ಮೇಯಿಸ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಬಾ ಬಾ, ನಿಮ್ಮ ಮತ್ತೆ ಮುಂದೆ ಹೇಳ್ಕೊಯ್ತೀನಿ ಬೋಸುಡಿ ಬಾ ನಿನ್ನ. ಈ ಎಮ್ಮೆನಪ್ಪ ಬಿಡೋದೇ ಇಲ್ಲ ಅಂತ ಕಾಣ್ತಾವಳ. ಏನು ಮಾಡೋದು? ಸುಮ್ಮನೆ ಸೈಡ್ ಹಾಕಿಕ್ಕಿಂತ ತಳ್ಬಿಟ್ಟು ಎಮ್ಮೆ ಎಟ್ಕೊಂಡು ಹೋಗ್ಬಿಡ್ಲಾ? ಹಂಗೆ ಮಾಡ್ತೀನಿ. ಸುಮ್ಮನೆ ತಳ್ಬಿಡ್ತೀನಿ, ಕ್ಯಾಕ್ ಬಿತ್ಕತ್ತಾಳ. ಓಡೋಗಿ ಎಮ್ಮೆ ಎಟ್ಕೊಂಡು ಓಡ್ಬಿಡ್ತೀನಿ. ಏನೇ ಮೂಲಂಗಿ ಮುಕ್ತಾಳೆ? ನಾನು ಹೊಡಿಬೇಕಂತ ಬತ್ತಿ ನಿನ್ನ ಕೈ ಹಿಂಗೆ ಸರ್ತಾಳೆ. ನಂಗೆ ಗೊತ್ತಾಯ್ತು, ಕಾಪಿ ಮಾಡ್ಕೊಂಡು ನಾನು ಹೊಡಿಯಕ್ಕೆ ಬರ್ತಿ. ನಡಿ ನಮ್ಮ ಹೊಲ್ದಾಕ ಬಂದು ಡೈರಿ ಕಡೆ ಎಲ್ಲ ಇಷ್ಟು ಮೇದೈತೆ ಅಂದ್ಬಿಟ್ಟು ರೊಕ್ಕ ಕಟ್ಟಿಸ್ತೀನಿ. ನಡಿ ನಿಮ್ಮ ಮತ್ತೆ ಕೈಯಾಗ ನಿನಗೆ ಸರಿಯಾಗಿ ಎರಿಕ್ಬೇಕು. ಮತ್ತೆ ನಡಿ ಬೋಸುಡಿ ನಿನ್ಗೆ ಐತಿ ನಡಿ. ಅಯ್ಯಯ್ಯೋ, ಆಗಿನ ಕಾಲದವ್ರು ಕಿವಿ ಕೇಳಿಸ್ತಿರ್ಬೋದು, ಆದರೆ ನಾವು ಏನು ಮಾಡ್ತೀವಿ ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ. ಯಪ್ಪ ನನ್ನ ಕೈ ನೋಯ್ತೈತಲ್ಲಪ್ಪ, ಮುದುಕಿ ಸರಿಯಾಗಿ ಹಿಡ್ಕೊಂಡಾಳ. ಅಯ್ಯಯ್ಯೋ ಬಿದ್ದುಬಿಡ್ತೀನಿ ಏನೋ ಭಯ. ಅಯ್ಯಯ್ಯೋ ಏನು ಮಾಡಲಿ. ಅಯ್ಯಯ್ಯೋ ಕೈ ನೋಯ್ತೈತಲ್ಲ ಮುದುಕಿ, ಬಿಡಿ. ಅಯ್ಯಯ್ಯೋ ಭಗವಂತ, ಮೊದಲೆಲ್ಲ ಮುಳ್ಳು ಚುಚ್ಚಿಸ್ಕೊಂಡೆ, ಇವಾಗೆಲ್ಲ ಈ ಡೈರೆ ಕಡ್ಡಿ ಎಲ್ಲೆಲ್ಲ ಚುಚ್ಬಿಟ್ಟವಲ್ಲಪ್ಪ, ಕುಳೆ ಇದ್ದವು. ಅಯ್ಯಯ್ಯೋ ನನ್ನ ಬ್ಯಾಕ್ ಸೈಡ್ ಹೋಗೆ ಅಯ್ಯಯ್ಯೋ ನೋಯ್ತವೆ ಕಣಪ್ಪ ಭಗವಂತ. ಯಪ್ಪೋ ಜೋರಾಗಿ ಚುಚ್ಬಿಡ್ತಲ್ಲ ಮುದುಕಿ. ನಾವು ಆಗಿನ ಕಾಲದವ್ರು ನಮಗೆಲ್ಲ ಗೊತ್ತಿರುತ್ತಾ ಹೆಂಗೆ ಮಾಡಿದ್ರೆ ಏನು ಮಾಡ್ತಾರೆ, ಏನು ಬೇಡಕ್ಕೆ ಬರ್ತಾವ್ರ ಅಂತೇಳಿ. ಅಷ್ಟು ಕಗ್ಲಲ್ಲ, ಅಷ್ಟು ಪೆದ್ಲಲ್ಲ ನಾನು. ಈ ಮಿಟ್ರು ಬಿಡ್ತಾರೆ ಕೈಯಾಗ ನಾವು ಹಿಂಗೆಲ್ಲ ಮಾಡಿಸ್ಕೊಳ್ಳೋದು. ಒಬ್ಬೊಬ್ಬೊಬ್ಬ ಛತ್ರಿ ಬಿಲ್ಲಿ ಇದ್ದಾರಪ್ಪ. ನಮ್ಮನ್ನು ನೋಡಿ ಅವ್ರು ನಡಗಬೇಕು ಹೊರತು ನಾವೇನು ನಡ್ಗೋದಿಲ್ಲ. ಕೆಳಗಿಂದ ಮ್ಯಾಕ್ವರೆಗೂ ನಡ್ಗಿಸ್ಬಿಡ್ತೀವಿ, ಗೊತ್ತಲ್ಲ. ಶಂಕರಜ್ಜಿ ಅಂದ್ರೆ ಏನು ಅಂತೇಳಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.